ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಈ ಒಂದು ವೀಡಿಯೋನ ನೋಡಿ. ಆ್ಯಂಡ್ ವಾಟ್ಸಪ್ನ ಯೂಸ್ ಮಾಡ್ತಾ ಇರೋರು ಕೂಡ ನೋಡಿ. ಯಾಕೆಂತಂದರೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯೂಸ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾರು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ವೀಡಿಯೋನ ಫುಲ್ ನೋಡಾದ್ಮೇಲೆ ನಿಮಗೆ ಶೇರ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಅಕೌಂಟ್ ಕಡೆ ಸೇಫ್ ಆಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ ನಾನು ಅವಾಗಲೇ ಹೇಳ್ದಂಗೆ ವಾಟ್ಸಪ್ ಅಂತ ಒಂದಿದೆ. ವಾಟ್ಸಪ್ ಬೇರೆ, ವಾಟ್ಸಪ್ ಬೇರೆ. ಸೊ ಈ ವಾಟ್ಸಪ್ ಬಂದು ನಿಮಗೆ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಒಂದು ವೆರಿಫೈಡ್ ಆಗಿರುವಂಥ ಒಂದು ಅಪ್ಲಿಕೇಶನ್. ಇದು ನಿಮಗೆ ಪ್ಲೇಸ್ಟೋರ್ ಸರ್ಚ್ ಮಾಡಿದ್ರೆ ವಾಟ್ಸಪ್ ಅಂತ ಫಸ್ಟೇ ಬಂದುಬಿಡುತ್ತೆ. ಸೊ ಬಿಲಿಯನ್ ಗಟ್ಟಲೆ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ವಾಟ್ಸಪ್ ಬಂದು ನೀವು ಪ್ಲೇಸ್ಟೋರ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗಲ್ಲ. ಯಾಕೆಂದರೆ ಇದೊಂದು ಅನ್ಅಫಿಷಿಯಲ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಒಂದು ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇದನ್ನು ಯಾರೋ ಒಂದು ವ್ಯಕ್ತಿ ಕ್ರಿಯೇಟ್ ಮಾಡಿರೋದು, ಸರಿನಾ? ಒಂದಷ್ಟು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾಕೆ ವಾಟ್ಸಪ್ನ ತುಂಬ ಜನ ಯೂಸ್ ಮಾಡ್ತಾರೆ ಅಂತಂದರೆ, ಈ ವಾಟ್ಸಪ್ಪಲ್ಲಿ ಸಿಗದೇ ಇರುವಂಥ ಫೀಚರ್ಸ್ ಇದರಲ್ಲಿ ಸಿಗುತ್ತೆ. ಅಂತಂದರೆ ಎಕ್ಸಾಂಪಲ್, ಇವಾಗ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆನ್ಲೈನಲ್ಲಿ ಇದ್ದರೂ ಕೂಡ ಎದುರುಗಡೆ ಇರೋರ್ಗೆ ಆನ್ಲೈನ್ ತೋರಿಸಲ್ಲ. ಓಕೆ, ಆ್ಯಂಡ್ ನೀವು ಯಾರಿಗಾದ್ರೂ ಮೆಸೇಜ್ ಮಾಡಬೇಕಾದ್ರೆ, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾದ್ರೆ ನಿಮಗೆ ಟೈಪಿಂಗ್ ಅಂತ ತೋರಿಸ್ತಾ ಇರುತ್ತೆ, ಎದುರುಗಡೆ ಒಂದು ಟೈಪ್ ಮಾಡ್ತಾ ಇದ್ದಾರೆ. ಆದರೆ ವಾಟ್ಸಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ತಾ ಅಂತಾರೆ ಟೈಪಿಂಗ್ ಅಂತ ತೋರಿಸಲ್ಲ. ನೀವು ಬೆಳಗಾನ ಟೈಪಿಂಗ್ ಸುಮ್ಮನೆ ಹೊಡಿತಾ ಇರಿ, ಮೆಸೇಜ್ ಕಳಿಸ್ಬೇಡಿ, ಟೈಪಿಂಗ್ ಅಂತ ತೋರಿಸೋದೇ ಇಲ್ಲ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಹೆಂಗೆ ಅಂತಂದರೆ, ಇದರಲ್ಲಿ ಬೆಸ್ಟ್ ಫೀಚರು, ಈ IPL ನಾವು ಮ್ಯಾಚ್ಗಳು ನೋಡಬೇಕಾದ್ರೆ ಕೆಳಗಡೆ ಒಂದೊಂದು ಬಾಲ್ ಎಸಿತಿದ್ದಂಗೆ ಈ ಬಾಲ್ಗೆ ಇಷ್ಟು ರನ್ನು, ಆ ಬಾಲ್ಗೆ ಇಷ್ಟು ರನ್ನು, ಅಥವಾ ಲಾಸ್ಟ್ ಓವರ್ ಇಷ್ಟು ರನ್ ಅಂತ ಹಿಂಗೆ ಒಂಥರ ಡೇಟಾ ತೋರಿಸ್ತಾ ಇರುತ್ತಲ್ಲ, ಹಂಗೆ ಇದರಲ್ಲಿ ನಿಮಗೆ ಮೇಲ್ಗಡೆ ಬರ್ತಾ ಇರುತ್ತೆ ಹಿಂಗೆ. ಆಯಿತಾ? ಯಾರು ಆನ್ಲೈನ್ ಬಂದರೆ, ಓಕೆ ಈ ನಿಮ್ಮ ಫ್ರೆಂಡ್ ಆನ್ಲೈನ್ ಬಂದಿದ್ದಾರೆ, ಅವ್ರು ಆನ್ಲೈನ್ ಬಂದಿದ್ದಾರೆ, ಇವ್ರು ಆನ್ಲೈನ್ ಬಂದಿದ್ದಾರೆ ಅಂತ ಹಿಂಗೆ ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಸೊ ಅದೊಂದು ಫೀಚರು ತುಂಬ ಚೆನ್ನಾಗಿದೆ ಇದರಲ್ಲಿ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನೀವು ಥೀಮ್ಗಳನ್ನ ನೀವು ಚೇಂಜ್ ಮಾಡ್ಬೋದು, ಫಂಡ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಎಲ್ಲ ನೀವು ಚೇಂಜ್ ಮಾಡ್ಬೋದು. ಒಂಥರ ಸೂಪರು. ಆಯಿತಾ? ಹೆಂಗೆ ಅಂತಂದರೆ, ಈಗ 4G ಇರೋನು 5G ಯೂಸ್ ಮಾಡಿದಾಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ತುಂಬ ಜನ ವಾಟ್ಸಪ್ನ ಯೂಸ್ ಮಾಡೋಕ್ಕೋಗಲ್ಲ. ಆದ್ದರಿಂದ ಈ ವಾಟ್ಸಪ್ನ ಯೂಸ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇವಾಗ ವಾಟ್ಸಪ್ನ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಇವಾಗ ನಾನು ನಿಮಗೆ ಹೇಳೋದಕ್ಕೆ ಶುರು ಮಾಡ್ತೀನಿ. ನೋಡಿ, ಮೊದಲನೇದಾಗಿ ನೀವು ವಾಟ್ಸಪ್ಪಲ್ಲಿ ಮಾಡುವಂಥ ಮೆಸೇಜಸ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಓಕೆ, ಯಾರು ಮಧ್ಯಕ್ಕೆ ಬಂದು ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ನ ನೋಡೋಕ್ಕಾಗಲ್ಲ, ಸರಿನಾ? ಅಂತಂದರೆ ಹಿಂಗೆ, ಈಗ ನಾನು ನನ್ನ ಫ್ರೆಂಡ್ಗೆ ಯಾರಿಗೋ ಒಂದು ಮೆಸೇಜ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಯಾರಿಗೋ ನನ್ನ ಒಂದು ಫ್ರೆಂಡ್ಗೆ ಮೆಸೇಜ್ ಮಾಡಿದೆ. ಆ ಒಂದು ಮೆಸೇಜ್ ಏನು ಮಾಡ್ತದೆ, ಸೊ ಡೈರೆಕ್ಟು ವಾಟ್ಸಪ್ ಸರ್ವರ್ಗೆ ಹೋಗುತ್ತೆ. ವಾಟ್ಸಪ್ ಸರ್ವರಿಂದ ಆ ಒಂದು ವ್ಯಕ್ತಿ ಹೋಗುತ್ತೆ, ನಾನು ಯಾರು ಮೆಸೇಜ್ ಮಾಡ್ತೀನಿ ಅವ್ರಿಗೆ ಹೋಗುತ್ತೆ. ಸೊ ಇದ್ರ ಮಧ್ಯೆ ಇನ್ಯಾರು ಬಂದು ನೋಡೋಕ್ಕಾಗಲ್ಲ. ಆಯಿತಾ? ಸೊ ಇದು ವಾಟ್ಸಪ್ ಕತೆ, ಅಫಿಷಿಯಲ್ ವಾಟ್ಸಪ್ ಕತೆ, ಪ್ಲೇಸ್ಟೋರ್ ಸಿಗುವಂಥ ವಾಟ್ಸಪ್ ಕತೆ. ಈಗ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ವಾಟ್ಸಪ್ ಬಗ್ಗೆ ಬರ್ತೀನಿ. ಈ ವಾಟ್ಸಪ್ಪಲ್ಲಿ ಹೆಂಗೆ ಅಂತಂದರೆ, ನೀವು ಮಾಡುವಂಥ ಮೆಸೇಜು ಫಸ್ಟು ವಾಟ್ಸಪ್ಪಲ್ಲಿ ಸೇವ್ ಆಗುತ್ತೆ. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾವು ಮಾಡುವಂಥ ಮೆಸೇಜ್ ವಾಟ್ಸಪ್ಗೆ ಹೋಗುತ್ತೆ. ಅದಾದಮೇಲೆ ವಾಟ್ಸಪ್ ಸರ್ವರ್ ಇರುತ್ತೆ. ವಾಟ್ಸಪ್ ಸರ್ವರ್ಗೆ ವಾಟ್ಸಪ್ಪಿಂದ ವಾಟ್ಸಪ್ ಸರ್ವರ್ಗೆ ಹೋಗುತ್ತೆ. ವಾಟ್ಸಪ್ ಸರ್ವರ್ಗೆ ಹೋಗಿ ಅದಾದಮೇಲೆ ಆ ಒಂದು ವ್ಯಕ್ತಿಗೆ ಹೋಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಯಾರು ಮಧ್ಯಕ್ಕೆ ಬಂದರು ಅಂತಂದರೆ ವಾಟ್ಸಪ್ ಅವರು. ಈಗ ಈ ವಾಟ್ಸಪ್ ಅವ್ರು ಏನಕ್ಕೆ ಮಧ್ಯಕ್ಕೆ ಬಂದರು? ನಿಮಗೆ ಫೀಚರ್ಸ್ಗಳನ್ನ ಕೊಡಬೇಕು. ನೀವು ಆನ್ಲೈನಲ್ಲಿ ಇದ್ದೀರಾ ಇಲ್ವಾ ತೋರಿಸ್ಬಾರ್ದು ಅಂತಂದರೆ ವಾಟ್ಸಪ್ ಬೇಕು. ಅದಕ್ಕೋಸ್ಕರ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಸೊ ನಿಮ್ಗೆ ಫಂಡ್ ಸ್ಟೈಲ್ ಚೇಂಜ್ ಮಾಡಬೇಕು, ಡಿಫ್ರೆಂಟಾಗಿ ಹಾಕೋಬೇಕು ಅಂತ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಸೊ ಅದರಿಂದ ವಾಟ್ಸಪ್ ಅವ್ರು ಮಧ್ಯ ಇದ್ದಾರೆ. ಸೊ ಇವಾಗ ನೀವು ಯೋಚನೆ ಮಾಡಿ, ಈ ವಾಟ್ಸಪ್ ಅವ್ರು ಏನು ಬೇಕಾದರೂ ಮಾಡ್ಬೋದು. ಈಗ ನೀವು ಯಾರಿಗೂ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ತುಂಬ ಸಿಂಪಲಾಗಿ ಹೇಳ್ತೀನಿ, ಒಂದು ಫೋಟೋ ಕಳಿಸ್ಬೇಕು ಅಂದ್ಕೊಂಡಿರ್ತೀರ, ಕಳಿಸ್ತೀರಾ. ಆ ಒಂದು ಫೋಟೋ ನೋಡೋದಕ್ಕೆ ಸೂಪರಾಗಿರುತ್ತೆ. ಆಯಿತಾ? ಆ ಒಂದು ಫೋಟೋನ ವಾಟ್ಸಪ್ ಅವರು ಸೇವ್ ಮಾಡ್ಕೋಬೋದು. ನೀವು ಹೇಳ್ಬೋದು, ಬ್ರೋ ಅವ್ರಾಗೆ ಸೇವ್ ಮಾಡ್ಕೋತಾರೆ ಬ್ರೋ, ಅವರು ಒಂದು ಸೆಕ್ಯೂರ್ ಅಪ್ಲಿಕೇಶನ್ ಅಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಸೆಕ್ಯೂರ್ ಅಲ್ಲ. ಯಾಕೆಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ವೆಬ್ಸೈಟಲ್ಲಿ ಸಿಗೋದು. ಆ್ಯಂಡ್ ಇದನ್ನು ಕ್ರಿಯೇಟ್ ಮಾಡಿರೋರು ಯಾವುದೋ ಒಂದು ಪ್ರೈವೇಟ್ ಒಂದು ವ್ಯಕ್ತಿ ಅವರು. ಆಯಿತಾ? ಸೊ ಅವರು ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲ, ಒಂದು ಏನೂ ಇಲ್ಲ. ಸೊ ಆದ್ದರಿಂದ ಅವ್ರು ಏನು ಬೇಕಾದರೂ ಮಾಡ್ಬೋದು. ಸೊ ನೀವು ನೋಡಿರ್ತೀರಾ, ಈ ಗೂಗಲಲ್ಲಿ ಕೆಲವೊಂದಷ್ಟು ಇಮೇಜಸ್ಗಳನ್ನ ನೀವು ಸರ್ಚ್ ಮಾಡಿ. ಓಕೆ, ರಿಯಲ್ ಇಮೇಜಸ್ಗಳು ಬರ್ತಾ ಇರುತ್ತೆ. ಆಯಿತಾ? ಯಾರೋ ರೋಡಲ್ಲಿ ನಿಂತಿರೋರು ಫೋಟೋ ತೆಗೆದಿರ್ತಾರೆ, ಮನೆ ಹತ್ರ ನಿಂತಿರೋದು ಫೋಟೋ ತೆಗೆದಿರ್ತಾರೆ. ಈ ಥರ ರಿಯಲ್ ಇಮೇಜಸ್ಗಳು ಸಿಗ್ತಾ ಇರುತ್ತೆ ನಿಮಗೆ ಗೂಗಲಲ್ಲಿ. ಅವೆಲ್ಲ ಹೆಂಗೆ ಸಿಗ್ತವೆ? ಈ ವಾಟ್ಸಪ್ಪಲ್ಲಿ ನೀವು ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕಳಿಸಿರ್ತೀರ ಯಾರಿಗೋ. ಓಕೆ, ಸೊ ಅಥವಾ ನಿಮ್ಮ ಒಂದು ಪರ್ಸ್ನಲ್ ಫೋಟೋನೇ ನೀವು ಸೆಲ್ಫಿ ತಗೊಂಡು ಕಳಿಸಿರ್ತೀರ. ಆ ಒಂದು ಫೋಟೋನ ಜಸ್ಟ್ ಅವ್ರು ತಗೋತಾರೆ, ಚೆನ್ನಾಗಿದ್ರೆ ತಗೊಂಡು ಹಾಕತ್ತಾರೆ ಅವ್ರ ಪಡೆದವರು. ನಿಮ್ಗೆ ಗೊತ್ತಾಗಲ್ಲ ಯಾರು ಇದನ್ನು ಸೇವ್ ಮಾಡಿಕೊಂಡ್ರು, ಹೆಂಗೆ ಹೋಯ್ತು ಇವ್ರಿಗೆ, ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ವಾಟ್ಸಪ್ ಸೇಫ್ ಅಲ್ಲ. ಓಕೆ, ನನಗೆ ಗೊತ್ತು ನೀವು 4G ಫೋನ್ನ 5G ಫೋನ್ ಥರ ಯೂಸ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ. ಬಟ್ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ನಾನು ಇವಾಗಲೇ ಹೇಳಿದ್ದೀನಿ. ಸೊ ನಿಮ್ಮೊಂದು ಪರ್ಸ್ನಲ್ ಫೋಟೋಸ್ ವೀಡಿಯೋಸ್ಗಳು ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಬೇಕಾ? ದಯವಿಟ್ಟು ಬೇಡ. ಎಕ್ಸ್ಟ್ರಾ ಫೀಚರ್ಸ್ ಇಲ್ಲದೇ ಪರವಾಗಿಲ್ಲ, ಆರಾಮಾಗಿರೋಣ. ಓಕೆ, ಈಗ ನಾನು ಎದುರುಗಡೆ ಇರೋನು ಆನ್ಲೈನ್ ಇದ್ದೀನಿ ಅಂತ ತೋರಿಸಿದ್ರೆ ಏನು ಕಳ್ಕೊತೀವಿ? ಏನು ಕಳ್ಕೊಳ್ಳೋಣ. ನಾನು ಬೆಳಗಾನ ಆನ್ಲೈನಲ್ಲಿ ಇರ್ತೀನಿ, ಏನು ಇವಾಗ ಅಷ್ಟೇ. ಆಯಿತಾ? ನಾನು ಬೆಳಗಾನ ಟೈಪ್ ಮಾಡ್ತೀನಿ, ಏನು ಇವಾಗ ನೋಡ್ಕೊಳ್ಳಿ ಬಿಡಿ ಎದುರುಗಡೆ ಇರೋನು ನಾನು ಟೈಪ್ ಮಾಡ್ತಾಯಿದ್ದೀನಿ ಅಂತ.
ಆಯಿತಾ. ನನ್ನ ಫಂಡ್ ಸ್ಟೈಲ್ ಬೇಡ, ನನಗಿರೋ ಫಂಡ್ ಸ್ಟೈಲೇ ಸಾಕು, ಏನಿವಾಗ ನಂಗೆ ಥೀಮ್ ಚೇಂಜ್ ಮಾಡೋಕ್ಕೆ ಇಷ್ಟನೇ ಇಲ್ಲ, ಏನಿವಾಗ. ಸೊ ಈ ಥರ ನೀವು ಫಿಕ್ಸ್ ಆಗಬೇಕು ಆಯಿತಾ. ಸೆಕ್ಯೂರ್ ಇದ್ದರೆ ಮಾತ್ರ ಯೂಸ್ ಮಾಡಿ, ಸುಮ್ಮನೆ ರಿಸ್ಕ್ ತೊಗೊಂಡೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನೀವು ನನಗೆ ಹೇಳ್ಬೋದು, ಬ್ರೋ ನನ್ನ ಫೋನಲ್ಲಿ ಏನು ಫೋಟೋಸ್ ಇಲ್ಲ, ಏನು ಡೇಟಾಸ್ ಇಲ್ಲ, ಲೀಕ್ ಆಗಲ್ಲ, ಲೀಕ್ ಆದರೂ ನನಗೇನು ತೊಂದರೆ ಇಲ್ಲ ಅಂತಂದರೆ ಯೂಸ್ ಮಾಡಿ ಆಯಿತಾ. ಏನಾದರೂ ಒಂದು ತಗ್ಲಾಕೊಳ್ಳುತ್ತೆ. ಈಗ ನೀವು ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದೀರಾ, ಪೇಟಿಎಮ್ ಯೂಸ್ ಮಾಡ್ತಾ ಇರ್ತೀರಾ, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಲಾಕ್ ಮಾಡಿರ್ತೀರ, ಅವೆಲ್ಲ ಟಕ್ ಅಂತ ಹೊಡಿತಾರೆ ಹಂಗೆ. ಓಕೆ, ಬ್ಯಾಂಕ್ ಅಕೌಂಟ್ ಝೀರೋ ಆದರೆ ಹೆಂಗಾಗುತ್ತೆ ಗೊತ್ತಾಗುತ್ತೆ ಅವಾಗ. ಸೊ ಆದ್ದರಿಂದ ದಯವಿಟ್ಟು ಈ GB ವಾಟ್ಸಪ್ನ ಯಾರೂ ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ತುಂಬ ಜನ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯೂಸ್ ಮಾಡ್ತಾ ಇರ್ತಾರೆ, ನೀವು ಯೂಸ್ ಮಾಡಿಲ್ಲ ಅಂತಂದ್ರೂ. ಸೊ ಅವ್ರಗಳಿಗೋಸ್ಕರನಾದರೂ ಈ ಒಂದು ವಿಡಿಯೋ, ನಾನು ಮಾಡಿರುವಂಥ ವಿಡಿಯೋನ ಶೇರ್ ಮಾಡಿ, ಅವರು ಸ್ವಲ್ಪ ಸೆಕ್ಯೂರ್ ಆಗಲಿ. ಆ್ಯಂಡ್ ಅವರಿಂದ ನಿಮ್ಮ ವಾಟ್ಸಪ್ಪು ಕೂಡ ಡೇಟಾಸ್ಗಳು ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅವರ ಸರ್ವರಲ್ಲಿ ಹೋಗಿ ಸೇವ್ ಆಗುತ್ತಲ್ಲ. ಈಗ ನೀವು GB ವಾಟ್ಸಪ್ ಯೂಸ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರು ನಿಮ್ಗೆ ಕಳಿಸ್ತಾರೆ ಫೋಟೋನ, ನೀವು ಅವ್ರಿಗೆ ಮೆಸೇಜ್ ಕಳಿಸ್ತೀರ, ಅದು ಹೋಗ್ಬಿಟ್ಟು ಅಲ್ಲಿ ಸೇವ್ ಆಗುತ್ತಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ ಕತೆ. ಸೊ ಆದ್ದರಿಂದ GB ವಾಟ್ಸಪ್ಗಳನ್ನ ಯಾರೂ ಕೂಡ ಯೂಸ್ ಮಾಡಬೇಡಿ, ಸೆಕ್ಯೂರ್ ಆಗಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಓಕೆ, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.